ಮಗುವಾಗಿ ಹುಟ್ಟಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವಾದ ಪರಿಯಲ್ಲಿ ಕಾಡಿತ್ತು ಮಾಯೆ ಕೂಡಲ ಸಂಗಮ ದೇವ. ಶರಣ ವಿಚಾರ ವಾಹಿನಿ ಹರುಗಿರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 91ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಈ 91ನೇ ದಿನದ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ಉರಿಯ ಗದ್ದುಗೆಯ ಮೇಲೆ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಡಾಕ್ಟರ್ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಅನುಭವಾಮೃತವನ್ನ ದಯಪಾಲಿಸಲಿರುವ ಗುರುಗಳಾದ BR ಪೊಲೀಸ್ ಪಾಟೀಲ್ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ದಯಪಾಲಿಸಲಿರುವ ಗುರುಗಳಾದ MG ಮುಳ್ಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನ ವಹಿಸಿರುವಂತಹ ಹಿರಿಯರು, ಶರಣ ಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ IR ಮಠಪತಿ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದ್ರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ತಾಯಿಯವರಾದಂತಹ ಗಿರಿಜಾ ಹಸ್ಬಿ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ದಾರ್ಶನಿಕರನ್ನ ಬಸವಾದಿ ಪ್ರಮತರನ್ನ ಹೃನ್ಮಂದಿರದಲ್ಲಿ ಸ್ಮರಿಸ್ತಾ ಈ ಒಂದು ಗೂಗಲ್ ಮೀಟಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂತ ಎಲ್ಲ ಶರಣ ತಂದೆ ತಾಯಿಗಳಿಗೂ ನನಗ ಅನಂತ ಶರಣಾರ್ಥಿಗಳು. ನಾನು ಸರ್ಪಭೂಷಣ ಶಿವಯೋಗಿಗಳ ಒಂದು ಪ್ರಾಣಲಿಂಗ ಪೂಜೆ ಅನ್ನುವಂತ ಒಂದು ಹಾಡನ್ನ ಹೇಳ್ತಕ್ಕಂಥ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಶೃಂಗಾರದು ಪರಿಯ ಸಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ವರಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿರತಿ ಗಂಧವನೆ ತೀಡಿ, ಕರಣೇಂದ್ರಿಯಗಳೆಂಬ ಮಿರುಗು ಅಕ್ಷತೆ ನಿಟ್ಟರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ಹರುಷವೆಂಬುವ ಧೂಪವ ಸಮರ್ಪಿಸಿ ಪರಬಿಂದು ರುಚಿ ದೀಪವ ನಿರನೆತ್ತಿ ಪರಿಪೂರ್ಣ ನೈವೇದ್ಯವನು ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ, ಹೊರವಳಗೆರಡೆಂಬದರಿವರಿವನೆ ಮೀರಿ ಗುರು ಸಿದ್ಧನಂಗ್ರಿಯೋ ಬೆರೆದೇಕ ಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ,
ಶರಣಾರ್ಥಿ. ಗಿರಿಜಾತಾಯಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ಮೇಲೆ ಶ್ರೀ ಮಂಜು ಮುಳುಕೂರು ಸುಂದರವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಶ್ರೀ MG ಮುಳುಕೂರು ಗುರುಗಳು ಇನ್ಮೇಲೆ ಗುರುಗಳಾದ MG ಮುಳುಕೂರು ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವ ಅಮೃತವನ್ನ ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿ. ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಹಾರದ ಕುರಿತು ನಾವು ನಿನ್ನೆ ಮೊನ್ನೆ ಮೈದಾ ಮತ್ತು ಉಪ್ಪಿನ ಬಗ್ಗೆ ನೋಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಾವು ನೇಚರ್ ಕ್ಯೂರಿಗೆ ಸೇರಿದಾಗ 1990ರಲ್ಲಿ 3 ವಿಷಯಗಳನ್ನು ಹೇಳ್ತಾಯಿದ್ರು, 3 ವಿಷಯಗಳು ಅಂತ ಹೇಳಿ. ಯಾವುದು? ಉಪ್ಪು, ಸಕ್ಕರೆ ಮತ್ತು ಮೈದಾ. ಅದು ಬರಬರ್ತಾ ಈಗ ಪಂಚಪಾಷಾಣಗಳು 5 ವಿಷಯಗಳಾಗಿದ್ದಾವೆ 2000 ಹೊತ್ತಿಗೆ. ಯಾಕಂದರೆ 1990ರಲ್ಲಿ 3 ವಿಷಯಗಳನ್ನು ಹೇಳ್ತಾಯಿದ್ರು ನಾವು ಈ ಪ್ರಕೃತಿ ಚಿಕಿತ್ಸೆಯನ್ನು ಕಲಿಯುವ ಸಂದರ್ಭದಲ್ಲಿ. ಈಗ 3ನೇ ವಿಷಯದ ಒಂದು ವಿಷ ನಾವು ನಮ್ಮ ಅಡುಗೆ ಮನೆಯಲ್ಲಿ ಸೇರಿಕೊಂಡಿರೋದು ಅನಿವಾರ್ಯ ಆಗಿಬಿಟ್ಟಿದೆ. ಕೆಲವು ಅದು ಇಲ್ಲದೆ ಜೀವನವೇ ಇರೋದಿಲ್ಲ. ಆದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಅದರಲ್ಲಿ ದೋಷಗಳು ಎಷ್ಟಿದೆ ಅಂತ ತಿಳ್ಕೊಂಡು ಅವುಗಳ ಉಪಯೋಗವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಪೂರ್ತಿ ಬಿಡೋದೂ ಬಹಳ ಕಷ್ಟ ಇದೆ ಇವತ್ತಿನ ದಿವಸ. ಈಗ ಸಕ್ಕರೆ ಒಂದು ವಿಚಾರವನ್ನು ಇವತ್ತು ನಾವು ಚರ್ಚೆ ಮಾಡೋದಾದರೆ, ಸಕ್ಕರೆ ಏನು ಮಾಡ್ತದೆ? ವೆನ್ ಶುಗರ್ ಎಂಟರ್ಸ್ ದಿ ಮೌತ್ ಟೂತ್ ಡಿಕೇಯಿಂಗ್ ಸ್ಟಾರ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಯಾವಾಗ ಸಕ್ಕರೆ ನಮ್ಮ ದೇಹದ ಒಳಗಡೆ ಸೇರ್ಕೊಂತೋ ಹಲ್ಲಿನ ತೊಂದರೆಗಳು ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಹಲ್ಲಿನ ಡಾಕ್ಟ್ರ್ ಗೊತ್ತೇ ಇಲ್ಲ ನಮಗೆ. ಒಬ್ಬರೇ ಇರೋರು ಡಾಕ್ಟ್ರು. ಏನೇ ತೊಂದರೆ ಬಂದರೂ ಹಲ್ಲಿನ ಅವರೇ ನೋಡ್ತಿದ್ರು. ಇವತ್ತು ಹಲ್ಲಿನ ಡಾಕ್ಟ್ರುಗಳು ಊರಲ್ಲಿಗೆ ಅಥವಾ ಗಲ್ಲಿಗಳಲ್ಲಿ ಇವತ್ತು ನಾವು ಡೆಂಟಲ್ ಡಾಕ್ಟರ್ ನೋಡ್ತಾ ಇದ್ದೀವಿ. ಸೊ ಈ ಹಲ್ಲುಗಳಿಗೆ ಇಷ್ಟೊಂದು ಯಾಕೆ ಆಗ್ತಾ ಇದೆ ಅಂದರೆ, ಇವತ್ತು ಈ ಸಕ್ಕರೆ ಫ್ಯಾಕ್ಟ್ರಿ, ನಮ್ಮ ನೆಹರೂರ ಬಗ್ಗೆ ಹೇಳ್ತಾಯಿದ್ರು ನಮ್ಮ ಹಿರಿಯರು. ಆಗಲೇ ನೆಹರೂರವರು ಮಾಡಿದ್ದೆ ಇದಕ್ಕೆ. ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಬೇಕು, ದೊಡ್ಡ ಫ್ಯಾಕ್ಟ್ರಿ ಇರಬೇಕು ಅಂತ ಹೇಳಿ ಈ ಸಕ್ಕರೆ ಫ್ಯಾಕ್ಟ್ರಿಯನ್ನು ತಂದುಬಿಟ್ಟು ನೆಹರೂರವರೆಲ್ಲ ಇದನ್ನು ಮಾಡಿ ರೈತರಿಗೆ ಒಳ್ಳೆ ಬೆಳೆ ಕೊಡೋಣ ಅಂತ ಕೊಡ್ತಾ ಇದ್ದಾರೆ. ಆದರೆ ಅದರಿಂದ ಸಕ್ಕರೆ ರೋಗವನ್ನು ತರಿಸಿಬಿಟ್ಟು ನಮ್ಮ ಇಂಡಿಯಾ ಇವತ್ತು ಜಗತ್ತಿನ ಡಯಾಬಿಟಿಕ್ ನಂಬರ್ 1 ಆಗುವ ಸ್ಥಿತಿನಲ್ಲಿ ಇಟ್ಬಿಟ್ಟಿದ್ದಾರೆ. ಸಕ್ಕರೆ ಬಾಯಿ ಒಳಗೆ ಹೋದ ತಕ್ಷಣ ಸಕ್ಕರೆ ಡೈಜೆಸ್ಟ್ ಆಗೋಕ್ಕೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ದೇಹದಲ್ಲಿರೋ ಕ್ಯಾಲ್ಸಿಯಮನ್ನು ಹೀರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನೋಡಿ. ಅದು ಸಕ್ಕರೆ ದೇಹದಲ್ಲಿರ್ತಕ್ಕಂಥ ಈ ಬಿಳಿ ರಕ್ತಕಣ ರೋಗ ನಿರೋಧಕ ಶಕ್ತಿ ಏನಿದಾವಲ್ಲ ಅವುಗಳನ್ನು ಅದು ನಾಶ ಮಾಡಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಏನು ರೆಸಿಸ್ಟೆನ್ಸ್ ಪವರ್ ಅಂತ ಏನು ಕರಿತಾ ಇದ್ದೇವೆ, ರೋಗ ನಿರೋಧಕ ಶಕ್ತಿಯನ್ನು, ಅದು ನಾಶ ಮಾಡಲಿಕ್ಕೆ, ಡಿಸ್ಟ್ರಾಯ್ ಮಾಡಲಿಕ್ಕೆ ಶುರುವಾಗುತ್ತೆ. JH ರುಡಲೆ ಅಂತ ಅಮೇರಿಕನ್ ಒಬ್ಬ ವೈದ್ಯರು, ಪಾಶ್ಚಾತ್ಯ ವೈದ್ಯರು ಏನು ಹೇಳ್ತಾರೆ? ಶುಗರ್ ಈಸ್ ವಿಟಮಿನ್ ಥೀಫ್ ಅಂತ. ಸಕ್ಕರೆ ಅಂದರೆ ಕಳ್ಳ ಅಂತ ನೋಡಿ. ಕಳ್ಳನ ನಾವು ಮನೆ ಒಳಗೆ ಕಳಿಸಿದ್ರೆ ಇನ್ನೇನು ಮಾಡ್ತಾನೆ? ಅವನು ಕಳ್ಳತನ ಮಾಡೋದು ಅವನ ಕೆಲಸ. ಹಾಗಾಗಿ ಅವನು ಕಳ್ಳತನ ಮಾಡಿದ್ರಲ್ಲಿ ಸಂದೇಹನೇ ಇಲ್ಲ. ಇದೇನು ಮಾಡ್ತದೆ? ನಮ್ಮ ದೇಹದಲ್ಲಿರೋ ಕ್ಯಾಲ್ಸಿಯಮ್ಮು, ವಿಟಮಿನನ್ನು ಹಲ್ಲಿನಲ್ಲಿ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಹಲ್ಲಿನ ತೊಂದರೆ ಬರ್ತಕ್ಕಂಥದ್ದು. ಇವತ್ತು ಮಕ್ಕಳಿಗೆ ಹಲ್ಲು ತೊಂದರೆಗಳು, ಹುಳುಕಾಗೋದು, ಅವರು ಹಲ್ಲು ಕಟ್ಟಿಸೋದು, ಇದು ಯಾಕೆ ಆಗ್ತಾ ಇದೆ ಅಂದರೆ ಚಾಕ್ಲೇಟು, ಬಿಸ್ಕೆಟು ಇವೆಲ್ಲ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಲ್ಲ, ಮಕ್ಕಳು ತಿಂತಾ ಇದ್ದಾರಲ್ಲ, ಅವುಗಳ ಪರಿಣಾಮವಾಗಿ ಇವತ್ತು ಹಲ್ಲಿನ ತೊಂದರೆಗಳು ಜಾಸ್ತಿ ಆಗ್ತಕ್ಕಂಥ ನೋಡ್ತಾ ಇದ್ದೀವಿ. ಮುಂಚೆ ಹಲ್ಲು ನೋಡಿ, ದೇಹ ನಾವು ಮಣ್ಣು ಮಾಡಿ ಬಂದ ಮೇಲೆ ಆದರೂ ಸಹಿತ ಹಲ್ಲುಗಳು ಮತ್ತು ಮೂಳೆಗಳು ಎಷ್ಟೋ ವರ್ಷಗಂಟ ಇರ್ತಿದ್ವು. ಆದರೆ ಈ ಕ್ಯಾಲ್ಸಿಯಮ್ಮು ಇದೇನು ಸಕ್ಕರೆ ಅಂಶ ಹೋಗಿ ಇವತ್ತೇನಾಗಿದೆ, ನಮ್ಮ ಈ ಹಿಂದೆ ನಾವೆಲ್ಲ ತೊಡೆಗೆ ಕಬ್ಬು ತೊಗೊಂಡು ಹಿಂಗೆ ಮುರಿತಾ ಇದ್ವಿ, ತೊಡೆ ಮೇಲೆ ಇಟ್ಕೊಂಡು ಹಿಂಗೆ ಮುರ್ಕೋತಾ ಇದ್ದೀವಿ, ಮುರ್ಕೊಂಡು ತಿಂತಾ ಇದ್ದೀವಿ ಹೊಲದಲ್ಲಿ ಹೋಗಿಬಿಟ್ಟು. ಬಹುತೇಕ ಇವತ್ತಿನ ಮಕ್ಕಳು ಹಿಂಗೆ ಮುರಿಯೋಕೆ ಹೋದರೆ ಆ ಕಬ್ಬೇನು ಮುರಿಲಿಕ್ಕಿಲ್ಲ, ಮಕ್ಕಳು ತೊಡೆನೇ ಮುರಿಬೋದು ಅನಿಸುತ್ತೆ. ಅಷ್ಟು ನಮ್ಮ ಏನು ತೊಡೆ ಶಕ್ತಿಗಳು ಕಡಿಮೆ ಮಾಡಿಕೊಂಡಿದ್ದೀವಿ. ಇದ್ರ ಬಗ್ಗೆ 17/7/94ರಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಕ್ಕರೆ ಬಗ್ಗೆ ಅಂಶ ಇದ್ದಿದ್ದನ್ನು ನಾನು ಪೇಪರ್ ಕಟ್ಟಿಂಗ್ ಹಾಗೆ ಇಟ್ಕೊಂಡಿದ್ದೆ. ಅದರ ಒಂದು
ನೋಡಿದಾಗ ಅದರಲ್ಲಿ ಪೇಪರ್ ಕಟ್ಟಿಂಗ್ನಲ್ಲಿ ಅತಿ ಸಿಹಿಯ ಹಲ್ಲುಗಳು ಹುಳುಕು ಮಾಡುವುದರ ಜೊತೆಗೆ ನಮ್ಮ ದೇಹದ ಸ್ವಯಂ ರಕ್ಷಣಾ ವ್ಯವಸ್ಥೆಯ ಬಲವನ್ನು ಕುಗ್ಗಿಸುತ್ತವೆ. ದೇಹದಲ್ಲಿನ ವಿಟಮಿನ್ ಬಿ ಮತ್ತು ಖನಿಜಾಂಶಗಳನ್ನು ನಾಶಗೊಳಿಸುತ್ತದೆ. ಸಕ್ಕರೆ ದೇಹಕ್ಕೆ ಅಪಾಯಕಾರಿಯಾದ ಸ್ವತಂತ್ರ ಕಣಗಳನ್ನು ವೃದ್ಧಿಗೊಳಿಸುತ್ತದೆ. ಪ್ರೋಟೀನುಗಳ ಪರಸ್ಪರ ಅನಗತ್ಯ ಮತ್ತು ಅಪಾಯಕಾರಿ ರೀತಿಯಲ್ಲಿ ಸಂಬಂಧ ಪಡೆದು ಕೋಶಗಳ ಕಾರ್ಯಕ್ಷಮತೆಯನ್ನು ಕುಗ್ಗಿಸಿ ಬೇಗನೆ ವೃದ್ಧಾಪ್ಯ ಬರುವಂತೆ ಮಾಡುತ್ತದೆ. ನೋಡಿ, ಬೇಗ ನಾವು ಏಜ್ ಆದವಂಗೆ ಮುದುಕರಾಗುವಂಗೆ ಮಾಡುತ್ತೆ ಅಂತೆ. ನಾವು ಸೇವಿಸುವ ಸಕ್ಕರೆಯಿಂದ ಇಷ್ಟೆಲ್ಲ ಅಪಾಯ ಇದ್ದರೂ ನಾವು ಅದನ್ನು ದೂರವಿಡುವುದು ಕಷ್ಟ ಸಾಧ್ಯವೇ ಸರಿ ಅಂತ ಅವರು ಒಪ್ಕೋತಾ ಇದ್ದಾರೆ. ಸಕ್ಕರೆಯಲ್ಲಿ ಸುಕ್ರೋಸು, ಫ್ರಕ್ಟೋಸು, ಲ್ಯಾಕ್ಟೋಸು, ಮಾಲ್ಟೋಸು, ಗ್ಲೂಕೋಸು, ಗ್ಯಾಲಕ್ಟೋಸು ಹೀಗೆ ಬಹಳಷ್ಟು ಅಂಶಗಳಿದ್ದಾವೆ. ಸುಕ್ರೋಸು 100 ಇದ್ದರೆ ಫ್ರಕ್ಟೋಸು 173 ಇದೆ ಅಂತ ನೋಡಿ. ಸಕ್ಕರೆಯ ಒಂದು ಅಣುವಿನಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ಗಳು ಒಂದೊಂದು ಪರಮಾಣುಗಳಿರುತ್ತವೆ. ಇವೆರಡರಲ್ಲಿ ಫ್ರಕ್ಟೋಸ್ ಬಹು ಅಪಾಯಕಾರಿ ಎಂಬುದು ಇತ್ತೀಚಿನ ಸಂಶೋಧನೆಗಳಿಂದ ಬೆಳಕಿಗೆ ಬಂದ ವಿಚಾರ. ಇದಕ್ಕೆ ಫ್ರಕ್ಟೋಸ್ ಪರಮಾಣುಗಳ ಜೋಡಣೆಯೇ ಮುಖ್ಯ ಕಾರಣ. ಇವುಗಳ ರಚನಾ ಸೂತ್ರವನ್ನು ಪರಿಶೀಲಿಸಿದಾಗ ಗ್ಲೂಕೋಸ್ ಆಲ್ಡಿಹೈಡ್ ಗುಂಪಿಗೆ ಸೇರಿದ್ದರೆ ಫ್ರಕ್ಟೋಸ್ ಆಲ್ಕೋಹಾಲ್ ಗುಂಪಿಗೆ ಸೇರಿದೆ ಎಂಬುದು ವ್ಯಕ್ತವಾಗುತ್ತದೆ. ಆಲ್ಕೋಹಾಲ್ ಅಂದರೆ ನಾವೇನು ಡ್ರಿಂಕ್ಸ್ ಕುಡಿತಾ ಇದ್ದಾರಲ್ಲ ಆ ಆಲ್ಕೋಹಾಲ್ ಅಂತ. ಹೀಗಾಗಿ ಫ್ರಕ್ಟೋಸ್ ಗ್ಲೂಕೋಸ್ಗಿಂತ ಅಧಿಕ ಹಾನಿಕಾರಕ. ಸಾಮಾನ್ಯವಾಗಿ ನಾವು ದಿನವಹಿ ಬಳಸುವ ಸಕ್ಕರೆಯನ್ನು ಸುಕ್ರೋಸ್ ಎನ್ನುತ್ತೇವೆ. ಇದರ ಸಿಹಿಯ ಪ್ರಮಾಣ 100 ಆಗಿದ್ದು ಇದನ್ನು ಸ್ಟ್ಯಾಂಡರ್ಡ್ ಎಂದು ಪರಿಗಣಿಸಲಾಗಿದೆ ಅಂತ ಅದರ ಬಗ್ಗೆ ಹೇಳ್ತಾ, ಫ್ರಕ್ಟೋಸ್ ಸಾಮಾನ್ಯ ಸಕ್ಕರೆಗಿಂತ ಅಧಿಕ ಮಟ್ಟದಲ್ಲಿ ಸಿಹಿಯನ್ನು ಹೊಂದಿರುವುದು ತಿಳಿಯುತ್ತದೆ. ಸಕ್ಕರೆಯಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಸಮ ಪ್ರಮಾಣದಲ್ಲಿ ಇರುವುದರಿಂದ ಸಕ್ಕರೆ ಮನುಷ್ಯನಿಗೆ ಹಾನಿಕಾರಕವಾಗುವ ಸಾಧ್ಯತೆ ಇದೆ. ಫ್ರಕ್ಟೋಸ್ ಸುಲಭವಾಗಿ ರಕ್ತಗತವಾಗುವುದಿಲ್ಲ. ನಮ್ಮ ದೇಹದಲ್ಲಿ ಅದು ರಕ್ತ ಆಗೋದಿಲ್ಲ. ಇದು ನಮ್ಮ ಪಿತ್ತಜನಕಾಂಗದಲ್ಲಿ ಮಾತ್ರ ಜೀರ್ಣವಾಗಿ ರಕ್ತಗತವಾಗುತ್ತದೆ. ಇದರಿಂದ ಪಿತ್ತಜನಕಾಂಗದ ಅಂದರೆ ಲಿವರ್ ಮೇಲೆ ಅಧಿಕ ಒತ್ತಡ ಬಿದ್ದಂತಾಗುತ್ತದೆ. ನಮ್ಮ ದೇಹದಲ್ಲಿನ ಅಧಿಕ ಗ್ಲೂಕೋಸ್ಗೆ ಗ್ಲೈಕೋಜನ್ನಂತೆ ಶೇಖರಣೆಗೊಂಡು ಉಪಯುಕ್ತವೆನಿಸಿದರೆ ಫ್ರಕ್ಟೋಸ್ ಕೊಬ್ಬಿನ ಆಮ್ಲಗಳಂತೆ ಪರಿವರ್ತನೆಯಾಗಿ ದೇಹದ ಬೇರೆ ಬೇರೆ ಭಾಗದಲ್ಲಿ ಅನುಪಯುಕ್ತ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇಷ್ಟೇ ಅಲ್ಲದೆ ಪಿತ್ತಜನಕಾಂಗವು ಅಧಿಕ ಟ್ರೈಗ್ಲಿಸರೈಡ್ಗಳನ್ನು ಉತ್ಪತ್ತಿ ಮಾಡುವಂತೆ ಫ್ರಕ್ಟೋಸ್ ಪ್ರೇರೇಪಿಸುತ್ತದೆ. ಇದರಿಂದ ಇನ್ಸುಲಿನ್ ಉತ್ಪತ್ತಿಗೆ ಪ್ರತಿರೋಧ ಉಂಟಾಗಿ ಅಧಿಕ ಸಕ್ಕರೆ ಅಂಶ ಸಂಗ್ರಹಗೊಳ್ಳುತ್ತದೆ. ಗಮನಿಸಬೇಕು, ಏನು, ಇನ್ಸುಲಿನ್ ಉತ್ಪತ್ತಿಗೆ ಪ್ರತಿರೋಧ ಉಂಟಾಗಿ ಅಧಿಕ ಸಕ್ಕರೆ ಅಂಶ ಸಂಗ್ರಹಗೊಳ್ಳುತ್ತದೆ. ಇದು ಮಧುಮೇಹ ರೋಗಕ್ಕೆ ದಾರಿಯಾಗುತ್ತದೆ. ಸ್ಥೂಲಕಾಯಕ್ಕೆ ಸಕ್ಕರೆಯಲ್ಲಿನ ಫ್ರಕ್ಟೋಸ್ ಅಂಶವು ಕಾರಣವಾಗಬಲ್ಲದೆಂದು ಈಗ ಪ್ರಯೋಗಗಳಿಂದ ಸ್ಪಷ್ಟವಾಗಿದೆ. ನೋಡಿ, ಬೊಜ್ಜು ಬರಲಿಕ್ಕೂ ಸಕ್ಕರೆ ಕಾರಣ ಆಗ್ತಾ ಇದೆ. ಫ್ರಕ್ಟೋಸ್ ಇನ್ಸುಲಿನ್ನ ಉತ್ಪಾದನೆಯನ್ನು ತಡೆಯುವುದರಿಂದ ನಾವು ಸೇವಿಸಿದ ಆಹಾರದಿಂದ ನಮಗೆ ಹೊಟ್ಟೆ ತುಂಬಿದಂತೆ ಅನಿಸುವುದಿಲ್ಲ. ಹಾಗಾಗಿ ನಾವು ಹೆಚ್ಚು ಆಹಾರ ಸೇವಿಸುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ. ಇದು ಫ್ರಕ್ಟೋಸ್ನಿಂದ ಆಗುವ ಮತ್ತೊಂದು ಅಪಾಯ. ಫ್ರಕ್ಟೋಸ್ ದೇಹಕ್ಕೆ ಉಪಯುಕ್ತವಾದ ಲೆಪ್ಟಿನ್ ಎಂಬ ಹಾರ್ಮೋನ್ ಉತ್ಪಾದನೆಗೂ ಅಡ್ಡಿ ಮಾಡುತ್ತದೆ. ಇದರಿಂದ ಆಹಾರ ಸೇವನೆಯ ಬಯಕೆ ಅಧಿಕಗೊಳ್ಳುತ್ತದೆ. ಫ್ರಕ್ಟೋಸ್ ಸೇವನೆಯಿಂದ ಉಂಟಾಗುವ ಮತ್ತೊಂದು ತೊಂದರೆಯೆಂದರೆ ದೇಹದಲ್ಲಿ ಸ್ನೇಹಮಡಿ ಎನಿಸಿದ HDL ಕೊಲೆಸ್ಟ್ರಾಲ್ ಅಂಶದ ಉತ್ಪಾದನೆ ಕಡಿಮೆಗೊಂಡು ಹಾನಿಕಾರಕವಾದ LDL ಕೊಲೆಸ್ಟ್ರಾಲ್ ಅಂಶ ಜಾಸ್ತಿಯಾಗುತ್ತದೆ. ದಿನವಹಿ ಬಳಸುವ ಸಕ್ಕರೆಯಲ್ಲಿ 50% ಫ್ರಕ್ಟೋಸ್ ಇರುವುದರಿಂದ ಸಕ್ಕರೆ ಬಳಕೆಯನ್ನು ಮಿತಗೊಳಿಸಬೇಕು. ಹಾಗಾದರೆ ಏನು ಮಾಡಬೇಕು? ಸಕ್ಕರೆ ಬದಲಿ ದಯವಿಟ್ಟು ನಾವೆಲ್ಲ ಗಮನಿಸಬೇಕು, ಇದು ವಿಟಮಿನ್ ಥೀಫ್ ಆಗಿರೋದ್ರಿಂದ ಸಕ್ಕರೆ ಬದಲಿ ಬೆಲ್ಲದ ಉಪಯೋಗವನ್ನು ನಾವು ಜಾಸ್ತಿ ಮಾಡಿ. ನೀವು ಟೀ ಕಾಫಿ ಕುಡಿಬೇಕಾದ್ರು ಬೆಲ್ಲದ ಟೀ, ಮುಂಚೆ ಎಲ್ಲ ಬೆಲ್ಲದ ಟೀನೇ ಕುಡಿತಾಯಿದ್ರು. ಈಗೂ ಸಹಿತ ನಾವು ನೋಡ್ತಾ ಇದ್ದೀವಿ, ಬೆಲ್ಲದ ಹೋಟೆಲ್ಗಳು ಬೆಲ್ಲದ ಚಹಾ ಅಂತ ಕಾಣ್ತಾ ಇದ್ದಾವೆ. ಬೆಲ್ಲವನ್ನು ನಾವು ಉಪಯೋಗಿಸೋಣ. ಅನಿವಾರ್ಯ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ. ಯಾರ್ದಾರ ಮನೆಗೆ ಹೋಗಿರ್ತೀವಿ, ಅವ್ರಿಗೆ ಬೆಲ್ಲದ ಚಹಾ ಕೊಡು ಅಂತಂದರೆ
ಏನಪ್ಪ ನೀನು ಬಡವರಿದ್ದೀರಿ, ಮೊನ್ನೆ ಮಠಪತಿ ಅವ್ರು ಸರ್ ಹೇಳ್ತಾಯಿದ್ರು. ನಾನು ಹಳ್ಳಿ ಒಳಗೆ ಹೋದಾಗ ಸಹಿತ ಬೆಲ್ಲ ಚಹಾ ಮಾಡ್ರಿ ಅಂದರೆ ನಾವು ಸಕ್ಕರೆನೇ ಮಾಡ್ತೇವೆ ಅಂತ ಹಾಕ್ತಿದ್ರು. ಅವ್ರಿಗೇನು ಒಂಥರ ತಲೆ ಒಳಗೆ ಸಕ್ಕರೆ ಅಂದರೆ ಶ್ರೀಮಂತ ಅಂತ ಅನ್ನೋದು ಭಾವನೆ ಇದೆ. ಆ ಭಾವನೆಯನ್ನು ತಪ್ಪನ್ನು ತಿದ್ಕೋಬೇಕು ಅಂತ ಹೇಳ್ತಾ, ನೀವು ಸಿಹಿಗೆ ಸಕ್ಕರೆ ಬದಲಿ ಯಾವುದೇ ಸಿಹಿ ಮಾಡಿ, ಉಂಡೆ ಮಾಡಿ, ಪಾಯಸ ಮಾಡಿ, ಏನೇ ಮಾಡಿ, ಅದಕ್ಕೆ ನಾವು ಬೆಲ್ಲದ ಬಳಕೆಯನ್ನು ಮಾಡಬೇಕು. ಅದು 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, ದಿವಸನೂ ಅಲ್ಲ. ಬೆಲ್ಲ ಅದನ್ನು ಸಹಿತ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಅದನ್ನು ಸಹಿತ ನಮ್ಮೆಲ್ಲ ಬರೀ ಯಾವಾಗ ಹಬ್ಬದಾಗ ಮಾತ್ರ, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮಾಡ್ತಾಯಿದ್ರು ಅಷ್ಟೇ ಸಿಹಿ. ಇವತ್ತು ಎವ್ರಿ ಡೇ ಎವ್ರಿ ಫುಡ್ಡಿಗೆ ನಮಗೆ ಸಿಹಿ ಸಿಗ್ತಾಯಿದೆ. ಅದನ್ನು ಕಡಿಮೆ ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ವೇಳೆ ಆಗಿರೋದ್ರಿಂದ ನಿಮಗೆ ನಾಳೆ ಇದ್ರ ಬಗ್ಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಡದಿಂದ ನಾನು ಒಂದು ವಾರ ಇರೋದಿಲ್ಲ, ಅಂಡಮಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ವಾರದ ನಂತರ ಮತ್ತೆ ನಿಮಗೆ ಇದನ್ನು ಮಾಡೋಣ. ನಾಳೆ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳಬೇಕಂತ ಹೇಳ್ತಾ, ನಾಳೆ ಈ ತಾಮಸಿಕ ಆಹಾರವನ್ನು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಶ್ರೀ MG ಮುಳುಕೂರವರು 5 ವಿಷಯಗಳಲ್ಲಿ, ಬಿಳಿ ವಿಷಯಗಳಲ್ಲಿ ಒಂದು ವಿಷಯವಾಗಿರುವಂಥ ಸಕ್ಕರೆ ಇದು ಇತ್ತೀಚೆಗೆ ಬೆಳಕಿಗೆ ಆರಂಭವಾದದ್ದು ಸುಮಾರು 60-70 ವರ್ಷಗಳಿಂದ ಈಚೆಗೆ. ಅದರ ಉತ್ಪಾದನೆ ಇಂದಿನ ದಿನದೊಳಗ ಬಹಳ ವೇಗವಾಗಿ ಅದು ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಸಕ್ಕರೆ ಕಾಯಿಲೆಗಳು ಇತ್ತೀಚಿನ ದಿನಮಾನದೊಳಗ ಹೆಚ್ಚಾಗ್ತವೆ ಅನ್ನೋದಕ್ಕ ಅದರಲ್ಲಿ ಬಳಸಿರುವಂತ ರಾಸಾಯನಿಕಗಳೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಶ್ರೀ MG ಮುಳುಕೂರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲ ಕಂಡ ಕೂಡಲೇ ಭಯ ಅನಿಸ್ತಾ ಇದೆ. ಹೌದು, ಭಯ ಅನಿಸ್ಬೇಕು. ಆ ಭಯದಿಂದಲಾದ್ರೂ ನಾವು ಈ ವಿಷಯಗಳಿಂದ ಮುಕ್ತರಾಗೋಣ. ಮುಂದಿನ ದಿನಮಾನದಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ, ಈ ಒಂದು ಪ್ರಯೋಗ ಮಾಡುವುದಕ್ಕಾಗಿ ಇದೇ ತಿಂಗಳ 20ರಂದು ಭಾನುವಾರ ನಾವು ನೀವೆಲ್ಲ ಹಾರುಗಿರಿಯಲ್ಲಿ ಕೂಡೋಣ. ಇದು 110ನೇ ದಿನದ ಆಚರಣೆಯನ್ನ, ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ 110ನೇ ದಿನವನ್ನ ನಾವು ನೀವೆಲ್ಲ ಅಮೃತ ಆಹಾರ ಮಾಡೋದರೊಂದಿಗಿನ ನಾವೆಲ್ಲ ಒಂದ ಕಡೆ ಕೂಡಿಕೊಂಡು ಅದರ ಸಂಭ್ರಮವನ್ನ ಆಚರಣೆ ಮಾಡೋಣ ಅನ್ನೋದು ತಿಳ್ಕೊಂಡ ಮಾತನ್ನ ಹೇಳ್ತಾ, ಆ ಸಂದರ್ಭದಲ್ಲಿ ಬಹುತೇಕ MG ಮುಳುಕೂರ್ ಅವರು ಕೂಡ ಹಾರುಗೇರಿಗೆ ಆಗಮಿಸ್ತಾರೆ. ನಾವೆಲ್ಲ ಒಂದ್ ಕಡೆ ಕೂಡಿದ್ವಿ ಅಂದ್ರೆ ನಮ್ಮ ವಿಚಾರಗಳು, ನಮ್ಮ ಆಚಾರಗಳು, ನಾವು ಮಾಡುವಂತ ಪದ್ಧತಿಗಳು ಒಂದೇ ಕಡೆ ಕೂತ್ಕೊಂಡ್ವಿ ಅಂದ್ರ ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಪೀಳಿಗೆಗೆ ಒಂದು ಹೊಸ ಅನ್ನೋದಕ್ಕಿಂತಲೂ ಪುನರುತ್ಥಾನ ಅಂತ ಹೇಳ್ಬೋದು, ಅಂತ ಹೇಳ್ಬಹುದು, ಪುನರ್ ಬಳಕೆ ಅಂತ ಹೇಳ್ಬಹುದು. ನಮ್ಮ ಹಿರಿಯರು ಹಾಕಿ ಕೊಟ್ಟಿರುವಂತ ಮಾರ್ಗವನ್ನು ನಾವು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕಾದಂತ ಅನಿವಾರ್ಯತೆ ನಮಗಿದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಇದೇ ತಿಂಗಳ 20 ಭಾನುವಾರದಂದು ಇದೆಲ್ಲ ಸೇರೋಣ. ಇದಕ್ಕೆಲ್ಲ ನಾವು ಪೂರ್ವಭಾವಿಯಾಗಿ ವ್ಯವಸ್ಥೆಯನ್ನ ಮಾಡ್ತೀವಿ. ಬೇರೆ ಸ್ಥಳಗಳಿಂದ ಬರುವಂತವರಿಗೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ನಾವು ಸಾಧ್ಯದ ಮಟ್ಟಿಗೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ಉರಿಯ ಗದ್ದುಗೆ ಕಾರ್ಯಕ್ರಮದ ಮುಂದಿನ ಅಧ್ಯಾಯವನ್ನ BR ಪೊಲೀಸ್ ಪಾಟೀಲ್ರು ಅವರು ತಿಳಿಸಿಕೊಡ್ತಾರೆ. ಅವರಿಗೆ ಸ್ವಾಗತ. ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ದಿವಸ 28ನೇ ಅಧ್ಯಾಯದ ಮುಕ್ಕಾಲು ಭಾಗವನ್ನ ನಾವು ನೋಡಿದೆವು. ಸಿದ್ಧಲಿಂಗ ಮಹಾಸ್ವಾಮಿಗಳು ಎಲ್ಲಿ ಹೊಸದಿದೆಯೋ, ಯಾವುದು ಸಮುದಾಯಕ್ಕೆ ಮಾರ್ಗದರ್ಶಿಯಾಗಿದೆಯೋ ಅದನ್ನ ಗ್ರಹಿಸಿಕೊಂಡು ಮಠದ ಭಕ್ತಾದಿಗಳಿಗೆ ಅದರ ಪ್ರತಿಫಲವನ್ನ ನೀಡುವಂತ ಉದ್ದೇಶ ಅವ್ರದ್ದಾಗಿರುತ್ತು. ಹಾಗಾಗಿ ಇಲಕಲ್ಲ ಮಹಂತ ಸ್ವಾಮಿಗಳ ಈ ಮಹಂತ ಜೋಳಿಗೆಯ ಕಾರ್ಯಕ್ರಮ, ಅದರಲ್ಲಿ ಅವರು ಪಾಲ್ಗೊಂಡು ರೋಮಾಂಚಿತರಾಗಿ, ಹಾಗೆ
ಆ ಸಂದರ್ಭದಲ್ಲಿ ಕೃಷಿಯ ಕುರಿತಾಗೂ ಕೂಡ ಚಿಂತನ ನಡೀತಿತ್ತು. ಜನರನ್ನ ಆಕರ್ಷಿಸ್ಲಿಕ್ಕೆ, ಜನರನ್ನ ತಮ್ಮ ಕಡೆಗೆ ಸೆಳ್ಕೊಳ್ಳಿಕ್ಕೆ ಯಾವ ಮಠಾಧೀಶರಾದ್ರೂ ಮಾಡ್ಬೇಕಾದಂತಹ ಕಾರ್ಯ ಅಂದ್ರೆ ಜನೋಪಯೋಗಿ ಆದಂಥವು ಆಗ್ಲಿ, ಜನಪರವಾದಂತಹ ಯೋಜನೆಗಳನ್ನ ಹಾಕೋಬೇಕಾಗ್ತದೆ. ಅದಕ್ಕೆ ನಮ್ದು ಕೃಷಿ ಪ್ರಧಾನ ದೇಶ. ಹಂಗಾಗಿ ಕೃಷಿಕರಿಗೆ ಪೂರಕವಾಗುವಂತಹ ವಿಚಾರಗಳನ್ನ ಆ ಸಂದರ್ಭದಲ್ಲಿ ಹೇಳ್ತಾನೆ ವ್ಯಸನ ಮುಕ್ತಿ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ಮಹಂತಪ್ಪಗಳು ಯೋಚಿಸಿದ್ರಿಂದ ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಮುಂದೆ ಶ್ರೀ ಶಂಕರಣ್ಣ ನಾಗರಾಳ ಅವರು ಕೃಷಿಯ ಕುರಿತಾಗಿ ಗ್ರಾಮೀಣ ಜನತೆಗೆ ಈ ವಿಚಾರಗಳನ್ನ ಹೇಳ್ತಾ ಇದ್ರು ಅನ್ನೋದರ ಹಂತಕ್ಕೆ ನಾವು ಬಂದಿದ್ದೀವಿ. ಅವರು ತಮ್ಮ ಅನುಭವದ ಒಂದು ಕೃಷಿ ಗೀತೆಯನ್ನ ಅಲ್ಲೆಲ್ಲ ಹಾಡ್ತಾ ಇದ್ರು. ಅದೇನು ಅನ್ನೋದನ್ನ ನಾ ಈಗ ಮುಂದುವರಿಸ್ತೇನೆ. ಹೊಲ ನೋಡು ಇಳುಕಲಿ, ಮಣ್ಣೆಲ್ಲ ಸವುಕಳಿ, ಇಳುಕಲಿ ಗಡ್ಡ ಒಡ್ಡ ಹಾಕೋ ಸೌಕಳಿ ಆಗದಂಗ, ಮಣ್ಣು ಸೌಕಳಿ ಆಗದಂಗ, ಮಣ್ಣು ನೀರ ಹಿಡಿಯುವಂಗ, ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ, ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ, ದೇಹಕ್ಕೆ ಹುಣ್ಣು ಆದಂತೆ, ನಾಟಿನ ಪುಣ್ಯ ತೀರಿದಂತೆ, ಅಂಗೈ ಅಂಗ ಹೊಲ ಮಾಡಿ ಮುಂಗೈ ತುಂಬಾ ತುಪ್ಪಾವಡಿ, ಜಂಗಮ ದಾಸೋಹಕ್ಕೆ ದಾನ ಮಾಡಣ್ಣ, ಸಂಗನ ಶರಣರ ನಂಬಣ್ಣ, ಸುರಿಯುವ ಮಳೆ ನೀರು ಹರಿದು ಹೋಗದಂಗ, ಸರಿಯಾಗಿ ಹೊಲಕ್ಕ ನೀರು ಉಣಿಸಣ್ಣ, ನೀರುಣಿಸದಿರಬೇಡ, ನೀರು ನಿಲ್ಲಿಸಬೇಡ. ಆರುಗಿರಿ ಬನಹಟ್ಟಿ ಈ ಭಾಗದ ರೈತರಿಗೆ ಇದು ಬಹಳ ಪ್ರಯೋಜನಕಾರಿಯಾದಂತಹ ಸಲಹೆ ಶಂಕರಣ್ಣ ನಾಗರಾಳ ಅವ್ರದ್ದು. ಅವ್ರು ಏನ್ ಮಾಡ್ತಾರೆ, ಕೆನಾಲ್ ನೀರ್ ಬಂದು ಕೂಡ್ಲೇನೆ ಒಳಗ್ ಒಗಿಸಿ ಇವ್ರು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅದರಿಂದ ಏನಾಗ್ತದ ಅಂತ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ನೀರು ಉಣಿಸದಿರ್ಬೇಡ, ನೀರು ನಿಲ್ಲಿಸಬೇಡ, ನೀರಿಗೆ ನೀನು ದಾರಿ ಬಿಡಣ್ಣ, ಅದಕ್ಕ ಮೋರಿ ಕಟ್ಟಣ್ಣ, ಗಂಟಿ ಕರಿಕೆಯನ್ನು ಕಡಿದು ರಂಟಿ ಕುಂಟಿಯನ್ನು ಹೊಡೆದು ಗೊಬ್ಬರ ಹಾಕಿ ಬೀಜ ಬಿತ್ತಿ ಬೆಳೆಯ ತೆಗೆಯಣ್ಣ, ಕೊಬ್ಬರಿ ಕಡದು ತಿನ್ನಣ್ಣ. ಈ ಹಾಡನ್ನು ಹಾಡಿದಾಗ ಎಂಥ ಅಗಾಧ ಅನುಭವ ಇವ್ರದು ಅನ್ನಿಸ್ತು ನನಗೆ. ಅವರು ಆಧುನಿಕ ಘನಮಠ ಶಿವಯೋಗಿ ಅಂತ ಕಂಡ್ರು. ಒಣ ಬೇಸಾಯದಲ್ಲಿ ಅಗಾಧ ಪ್ರಗತಿ ಸಾಧಿಸಿದ್ದು. ಅವರು ನಿತ್ಯ ಹೊಲಕ್ಕೆ ನಡೆದುಕೊಂಡು ಹೋಗುವಾಗ ದೋತರದಲ್ಲಿ ಸಗಣಿ ಆಯ್ದು ತುಂಬಿಕೊಂಡು ಹೋಗಿ ತಮ್ಮ ಹೊಲದಲ್ಲಿ ಹಾಕಿ ಸಾವಯವ ಕೃಷಿ ಕೈಗೊಂಡಿದ್ದರು. ಅವರಿಂದ ಪ್ರೇರಿತನಾದ ನಾನು ಅವರನ್ನು ಡಂಬಳಕ್ಕೆ ಆಹ್ವಾನಿಸಿ ನಮ್ಮ ಎಲ್ಲ ಹೊಲಗಳನ್ನು ಲೆವೆಲ್ ಮಾಡಿಸಿ ಅಗತ್ಯ ಇರುವಲ್ಲೆಲ್ಲ ಒಡ್ಡು ಹಾಕಿಸಿ ಅವರ ಮಾರ್ಗದರ್ಶನದಲ್ಲಿ 100 ಚೀಲ ಜೋಳ, ಗೋಧಿ, ಕಡಲೆ, ಶೇಂಗಾ, ಗೋವಿನ ಜೋಳ ಬೆಳೆಯುವಲ್ಲಿ ಯಶಸ್ವಿಯಾದೆ. ಸಾವಯವ ಕೃಷಿ, ಮಿಶ್ರ ಬೆಳೆ ಪ್ರಯೋಗದ ಜೊತೆಗೆ ಪಶು ಸಂಗೋಪನೆಗೂ ಮುಂದಾದೆ. 100 ಜವಾರಿ ಅಂದ್ರೆ ದೇಸಿ ತಳಿ ಆಕಳು, 20 ಸೂರತ್ ಮುರ್ರಾ ಜಾತಿಯ ಎಮ್ಮೆಗಳನ್ನು ಸಾಕಿದೆವು. ಇವುಗಳಿಗೆಲ್ಲ ಸದಾಕಾಲವು ಹಸಿ ಮೇವು ಸಿಗದೆ ಹೋಗಬಹುದು, ಆಗ ಉಪಯೋಗಕ್ಕೆ ಬರುತ್ತದೆ ಎಂದು ಸೈಲೇಜ್ ಮೇವು ಅಂದ್ರೆ ರಸಮೇವು ತಯಾರಿಸಿ ಇಟ್ಟುಕೊಳ್ಳುತ್ತಿದ್ದೆವು. ಏನು ಈ ಸೈಲೇಜ್ ವಿಧಾನ ಅಂತ ನೀವು ಕೇಳುವ ಮುಂಚೆ ನಾನೇ ಹೇಳ್ಬಿಡ್ತೇನೆ. ಇದನ್ನು ಕೂಡ ನಾನು ನನ್ನ ಪ್ರವಾಸದಲ್ಲಿ ಕಂಡು ಕೇಳಿ ಕಲಿತದ್ದು. ಮೊದಲು 10 ಅಡಿ ಅಗಲ, 10 ಅಡಿ ಉದ್ದ, 8 ಅಡಿ ಆಳದ ಒಂದು ಗುಂಡಿ ತೋಡಿ ಅದನ್ನು ಇಟ್ಟಂಗಿಗಳಿಂದ ಕಟ್ಟುವುದು. ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿದ ಹಸಿ ಮೇವನ್ನು 1 ಅಡಿಯಷ್ಟು ಹಾಕಿ ಬಡಿದು ಅಥವಾ ತುಳಿದು ಅದರ ಮೇಲೆ 6-7 ಲೀಟರ್ನಷ್ಟು ಬೆಲ್ಲದ ಆಣ ಸುರಿದು ಅದರೊಂದಿಗೆ 1 ಕಿಲೋ ಯೂರಿಯಾ ಹಾಗೂ ಉಪ್ಪು ಕೂಡ ಹಾಕಬೇಕು. ನಂತರ ಮತ್ತೆ ಹಸಿ
ಹಸಿಮೇವು ಹಾಕಿ ಮೇಲೆ ಸೂಚಿಸಿದ ದ್ರಾವಣ ಹಾಕುವುದು. ಈಗ 9 ಪದರುಗಳಾದ ನಂತರ ಅದರ ಮೇಲೆ ಒಣ ಮೇವು 2 ಅಡಿ ದಪ್ಪ, ಅದರ ಮೇಲೆ ತಟ್ಟಿನ ಚೀಲ ಹೊದಿಸಿ ಅದರ ಮೇಲೆ ಗೋವಿನ ಸಗಣಿಯಿಂದ ಸಾರಿಸಿ 3 ತಿಂಗಳವರೆಗೆ ಕಾಯಬೇಕು. ಆಗ ಹಸಿ ಮೇವು ಹಳದಿ ಬಣ್ಣಕ್ಕೆ ತಿರುಗಿ ಕಳಿತ ಉಪ್ಪಿನಕಾಯಿಯಂತೆ ರುಚಿಯಾದ ಪಶು ಆಹಾರ ಸಿದ್ಧವಾಗಿರುತ್ತದೆ. ಹಿಂಡುವ ದನಗಳಿಗೆ ಈ ರಸಮೇವು ತುಂಬಾ ಉಪಯುಕ್ತ. ಇದನ್ನು ತಿಂದ ಅವು ಅಧಿಕ ಹಾಲು ಕರೆಯುತ್ತವೆ. ಇಂಥ ಎಲ್ಲ ಪ್ರಯೋಗಗಳನ್ನು ಮಾಡಿಸಿ ಕೃಷಿ, ತೋಟಗಾರಿಕೆ, ನೀರಾವರಿ ಇಲಾಖೆಯ ತಜ್ಞರನ್ನು ಕರೆಸಿ ಪ್ರಾತ್ಯಕ್ಷಿಕೆಗಳನ್ನು ಮಠದ ಹೊಲಗಳಲ್ಲೇ ನಡೆಸುತ್ತಿದ್ದೆವು. ಈ ಹಿಂದೆ ನಮ್ಮನ್ನು ನೋಡಿ ಕುಹಕ ನುಡಿಗಳನ್ನಾಡಿದವರೂ ಬಂದು ನೋಡಿ ಸಂತೋಷ ಪಟ್ಟಾಗ ನನಗೂ ಸಮಾಧಾನವಾಗುತ್ತಿತ್ತು. ಒಬ್ಬ ಸಾಧಕ ಲೈಫ್ ಈಸ್ ಅನ್ ಎಂಡ್ಲೆಸ್ ಪ್ರಾಸೆಸ್ ಆಫ್ ಸೆಲ್ಫ್ ಡಿಸ್ಕವರಿ, ಇದರ ಅರ್ಥ ಏನು ಅಂದ್ರೆ ಬದುಕು ಅನ್ನೋದು ಒಂದು ನಿತ್ಯ ನಿರಂತರ ತನ್ನನ್ನು ತಾನು ಕಂಡುಕೊಳ್ಳಿಕ್ಕೆ ಅರಿಯೋದಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಅನ್ನುವಂತ ಮಾತು. ಇದನ್ನು ಹೇಳಿದ್ದನ್ನು ಓದಿ ಪ್ರೇರಿತನಾಗಿದ್ದ ನನ್ನ ಬದುಕು ಕೂಡ ಒಂದು ಕೊನೆ ಇರದ ಅಸ್ಮಿತೆಯ ಹುಡುಕಾಟವೇ ಆಗಿರ್ಲಿ ಎಂದು ಬಯಸಿದೆ. ಅಲ್ರಿ ಬುದ್ಧಿ, ಎಷ್ಟೊಂದು ಕೆಲಸ, ಎಷ್ಟೊಂದು ಪ್ರಯೋಗ, ಎಲ್ಲಿಂದ ಎಲ್ಲಿಗೆ ಪಯಣ, ಏನ್ ನಿಮ್ಮ ವಿವರಣೆ? ಹೇಳಾಕ ನಮ್ಮ ಕಿವಿನೇ ನೋಸಿದ್ವು ವಿನಾ ಹೇಳಾಕ ನಿಮ್ ಬಾಯಿ ನೋಸೋದಿಲ್ಲೇನು? ಮತ್ತೆ ಇಷ್ಟೆಲ್ಲಾ ಪ್ರಯೋಗ ಮಾಡಾಕ ನಿಮಗ ಸಮಯ ಎಲ್ಲಿ? ಹೆಂಗ್ ಹೊಂದಿಸ್ಕೊತೀರಿ? ಇದನ್ನು ಕೇಳಿದ್ದು ಕಾಲಪುರುಷ. ಈ ಕಾಲಪುರುಷನ ಪ್ರಶ್ನೆ ಕೇಳಿ ನನಗೆ ನಗು ಬಂತು. ನಾನು ಹೇಳಿದ್ದನ್ನು ಕೇಳಿಯೇ ಇಷ್ಟು ದಂಗಾಗಿ ಅಲ್ಲ, ನನಗಿಂತ ಪರಿಶ್ರಮಿ, ನನಗಿಂತ ಕ್ರಿಯಾಶೀಲರಿಗಾಗಿ ನಾನು ಹುಡುಕಾಡ್ತಾನೇ ಅದೀನಿ. ಅವರು ಜೀವನ ನಡೆಸಿದ್ದನ್ನ ನಾನು ಅವರ ಹಾಗೇನೆ ಜೀವನ ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಇಂಥವ್ರನ್ನ ನೀನು ನೋಡಿಲ್ಲೇನು? ನಮ್ಮ ಅಪ್ಪನಿಗೂ ನೋಡಿಲ್ಲ. ನಿಮ್ಮಷ್ಟು ದುಡಿಯುವ, ಉಣಿಸಿ ಸಂತಸ ಪಡುವ, ಓದುವ, ಓದಿಸುವ ಸ್ವಾಮಿಗಳನ್ನು ನಾನು ನೋಡ್ತಾ ಇರೋದು ಇದೇ ಮೊದಲು. ಸ್ವಾಮಿಗಳು ಮಾತ್ರ ಸಾಧಕರೇ? ನನಗ ಅವರು ಅಷ್ಟೇ ಮಾದರಿ ಅಲ್ಲ, ಹಳ್ಳಿಯೊಳಗಿನ ಪ್ರತಿಯೊಬ್ಬ ಆದರ್ಶ ಮನುಷ್ಯನೂ ಮಾದರಿ. ಇರ್ಲಿ, ಸಮಯ ಹೆಂಗ್ ಸಿಗ್ತದ ಇದಕ್ಕೆಲ್ಲ ಅಂತ ನೀ ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂದ್ರೆ, ಯಾವುದಕ್ಕೂ ನಮಗ ಸಮಯ ರೆಡಿಮೇಡ್ ಆಗಿ ಸಿಗುವುದಿಲ್ಲ. ಹೊಂದಿಸ್ಕೊಂಡು ಕೆಲವು ಸಾರಿ ಊಟ ನಿದ್ದಿ ಎಲ್ಲಾ ಮರೆತು ವೇಳೆ ಹೊಂದಿಸ್ಕೊಂಡು ಮುಂದೆ ಸಾಗ್ಬೇಕಾಗ್ತದ. ಇಷ್ಟೆಲ್ಲಾ ಮಾಡಿಯೂ ಆರೋಗ್ಯ ಹೇಗ್ ಕಾಪಾಡ್ಕೊಂಡಿರಿ ಅಂತ ಪರಿಶ್ರಮ, ಸಕಾರಾತ್ಮಕ ಮನೋಭಾವ, ಉತ್ತಮ ಆಹಾರ, ಆಚಾರ, ವಿಚಾರ ಮತ್ತು ವಿಹಾರ ಉತ್ತಮ ಆರೋಗ್ಯದ ಮೂಲ ದ್ರವ್ಯಗಳು. ಆದ್ರೂ ಒಮ್ಮೊಮ್ಮೆ ದಣಿದ ದೇಹ, ಉತ್ಸಾಹಿ ಮನಸ್ಸಿನ ಕೂಡ ಸಾಥ್ ಕೊಡಂಗಿಲ್ಲ. ನನಗ ವಿಶ್ರಾಂತಿ ಬೇಕು ಅಂತ ಸತ್ಯಾಗ್ರಹ ಮಾಡಿದಾಗ 1-2 ದಿನ ವಿಶ್ರಾಂತಿ ತಗೊಂಡು ಮತ್ತೆ ಮುಂದುವರಿತೀನಿ. ಅಬಾಬಾಬಾ, ಅಸಾಧ್ಯರು ನೀವು. ನಿಮ್ಮ ಕೃಷಿ ಪ್ರಯೋಗ ಇಷ್ಟಕ್ಕ ಮುಗೀತೋ ಇನ್ನ ಮುಂದುವರಿತೋ? ಮಾನವನ ಸಾಧನೆಗೆ ಮುಕ್ತಾಯ ಅನ್ನೋದಿರಂಗಿಲ್ಲ. ಅದು ಏನಿದ್ರು ಒಂದು ಅಲ್ಪ ವಿರಾಮ. ಇನ್ನ ನನ್ನ ತೋಟಗಾರಿಕಾ ಕೃಷಿ ಬಗ್ಗೆ ಸಾಕಷ್ಟು ಹೇಳೋದು. ಈಗ ಒಂದು ಅಲ್ಪ ವಿರಾಮ ಕೊಟ್ಟು ಆ ಬಳಿಕ ಮುಂದುವರಿಸ್ತೀನಿ. ಆಯ್ತು, ಹಾಗೆ ಆಗ್ಲಿ ಅಂತ. ಇಲ್ಲಿಗೆ 28ನೇ ಅಧ್ಯಾಯ ಮುಗೀತದೆ. ಮುಂದಿನ ಅಧ್ಯಾಯದಲ್ಲಿ ತೋಟಗಾರಿಕೆಯ ಕುರಿತಾಗಿ ಹೇಳ್ತಾರೆ. ಕೃಷಿಗಿಂತ ತೋಟಗಾರಿಕೆ ತುಂಬಾ ಭಿನ್ನ. ಇದು ಹೆಚ್ಚು ಶ್ರಮ, ಸಮಯ ಹಾಗೂ ಸಂಪನ್ಮೂಲವನ್ನ ಅಪೇಕ್ಷಿಸುವಂತದ್ದು. ಆದರೆ ಗದಗ ಡಂಬಳ ಮಠಗಳಲ್ಲದೆ ಅನೇಕ ಶಾಖಾ ಮಠಗಳ ಸುಧಾರಣೆ ಅಥವಾ ಜೀರ್ಣೋದ್ಧಾರ, ಗ್ರಂಥ ಪ್ರಕಟಣೆಯ ಕಡೆಗೂ ಲಕ್ಷ್ಯ ಹರಿಸುವುದು ಅನಿವಾರ್ಯವಾಗಿತ್ತು.
ಎಷ್ಟೆಲ್ಲಾ ಪರಿಶ್ರಮ ಪಟ್ಟು ಬಾವಿ ತೋಡಿ ಸಾಕಷ್ಟು ನೀರು ದೊರೆತದ್ರಿಂದ ತೋಟಗಾರಿಕೆ ಕೈಗೊಳ್ಳುವುದು ಅನಿವಾರ್ಯವಾಯಿತು. ಮಹಾರಾಷ್ಟ್ರದ ರೈತರು ಹೆಚ್ಚು ಶ್ರದ್ಧಾವಂತರು ಹಾಗೂ ಪ್ರಯೋಗಶೀಲರು. ತೋಟಗಾರಿಕೆ, ಸಾವಯವ ಕೃಷಿ, ಕಬ್ಬಿನ ಹೊಸ ತಳಿಗಳನ್ನು ಕಂಡುಹಿಡಿದು ಹೆಚ್ಚು ಫಸಲು ತೆಗೆಯುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದರು. ಸಾವಯವ ಕೃಷಿಯಲ್ಲಿ ಪಾಲೇಕರ್, ದಾಳಿಂಬೆ ಕೃಷಿಯಲ್ಲಿ ಪ್ರಭಾಕರ್ ಚಾಂದಣಿ, ಕಬ್ಬಿನ ಬೇಸಾಯದಲ್ಲಿ ಸೋಮಯ್ಯ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನೇ ಸ್ಥಾಪಿಸಿದ್ದರು. ದ್ರಾಕ್ಷಿ ಬೆಳೆಯುವಲ್ಲಿ ಮಹಾರಾಷ್ಟ್ರ ಗಡಿ ಭಾಗದ ಜತ್, ಕನಮಡಿ, ತಿಕೋಟ, ಬಿಜ್ಜರ್ಗಿ ರೈತರು ಹೆಸರುವಾಸಿಯಾಗಿದ್ದರು. ಆದ್ರಿಂದ ನಾನು ಕೆಲ ಆಸಕ್ತ ರೈತರೊಂದಿಗೆ ಮಹಾರಾಷ್ಟ್ರ ರಾಜ್ಯದ ಪ್ರವಾಸ ಕೈಕೊಂಡು ಅವರು ಮಾಡಿದ ಪ್ರಯೋಗಗಳನ್ನು ಕಣ್ಣಾರೆ ಕಂಡು ಮರಳಿ ಬರುವಾಗ ಕನಮಡಿ ಭಾಗದ ದ್ರಾಕ್ಷಿ ಬೆಳೆಗಾರರನ್ನು ಭೇಟಿಯಾದೆ. ಅವರು ಮಾಡಿದ್ದನ್ನು ನೋಡುವುದು, ಅವರು ಹೇಳಿದ್ದನ್ನು ಕೇಳುವುದು ಅದೊಂದು ರೋಚಕ ಅನುಭವ. ಆದರೆ ಅನುಷ್ಠಾನ ಅಷ್ಟು ಸುಲಭವಲ್ಲ ಎನಿಸಿದರೂ ಅಸಾಧ್ಯವೆನಿಸಲಿಲ್ಲ. ತೋಟಗಾರಿಕೆಯಲ್ಲಿ ದಾಳಿಂಬೆ, ದ್ರಾಕ್ಷಿ, ಬಾರೆಹಣ್ಣು, ಚಿಕ್ಕು, ರತ್ನಾಗಿರಿ, ಆಪೋಸ್ ಅಂದ್ರೆ ಅಲ್ಫಾನ್ಸೋ ಮಾವು, ಬಾಳೆ ಹಾಗೂ ಕಬ್ಬು ಬೆಳೆದು ಅವರಷ್ಟಲ್ಲದಿದ್ದರೂ ತಕ್ಕ ಮಟ್ಟಿಗೆ ಯಶ ಕಂಡೆವು. ನಾವು ಬೆಳೆದ ದ್ರಾಕ್ಷಿ, ವಿಶೇಷವಾಗಿ ಅದರಿಂದ ನಾವು ತಯಾರಿಸಿದ ಒಣ ದ್ರಾಕ್ಷಿ ಮನೂಕ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ್ದಾಗಿತ್ತು. ದಾಳಿಂಬೆ ಕೂಡ ಉತ್ತಮ ಗುಣಮಟ್ಟದ್ದಾಗಿತ್ತಲ್ಲದೆ ಅಧಿಕ ಇಳುವರಿಯನ್ನು ನೀಡಿತು. ಇವಕ್ಕೆಲ್ಲ ರಾಸಾಯನಿಕ ಗೊಬ್ಬರ ಬದಲು ಎರೆಹುಳು ಗೊಬ್ಬರ, ಎಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರಗಳನ್ನೇ ಹೆಚ್ಚು ಬಳಸುತ್ತಿದ್ದೆವು. ಕ್ರಿಮಿನಾಶಕವಾಗಿ ಗಂಜಲ ಹಾಗೂ ಬಯೋಡೈಜೆಸ್ಟ್ ಗಳ ಪ್ರಯೋಗವನ್ನು ಮಾಡಿದೆವು. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಿದ್ದು ಮಾತ್ರ ಅಲ್ಲ, ಆದಾಯವೂ ಗಣನೀಯವಾಗಿ ಹೆಚ್ಚಿತು. ಹೀಗಾಗಿ ಗದಗ, ಡಂಬಳ ಮಠಗಳಲ್ಲಿ ನಿರಂತರ ದಾಸೋಹ ನಡೆಸಲು ಮತ್ತು ಅಗತ್ಯ ಜೀರ್ಣೋದ್ಧಾರ ಕಾರ್ಯ ಕೈಗೊಳ್ಳಲು ಸಹಾಯಕಾರಿಯಾಯಿತು. ಮಠಗಳಿಗೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿತಲ್ಲದೆ ವಾರದ ಶಿವಾನುಭವ ಕಾರ್ಯಕ್ರಮಗಳು ಹೊಸ ರೂಪ ಪಡೆದುಕೊಂಡವು. ವಿಶೇಷ ವಿನೂತನ ವಿಷಯಗಳ ಮೇಲೆ ಆ ಕ್ಷೇತ್ರಗಳಲ್ಲಿ ಪರಿಣಿತರಾದವರನ್ನು ದೂರದಿಂದ ಆಹ್ವಾನಿಸಿ ಉಪನ್ಯಾಸಗಳನ್ನು ಏರ್ಪಡಿಸತೊಡಗಿದೆವು. ಇದರಿಂದಾಗಿ ನಮ್ಮ ಮೇಲೆ ಭಕ್ತರ ಶ್ರದ್ಧೆ ಹಾಗೂ ಭಕ್ತಿ ಹೆಚ್ಚಿದವು. ಈ ಸಂದರ್ಭದಲ್ಲೇ ಡೆಪ್ಯೂಟಿ ಚನ್ನಬಸಪ್ಪನವರ ಕುರಿತಾದ ಲಿಂಗಾಯತ ಪುಣ್ಯಪುರುಷ ರತ್ನಮಾಲೆಯ ಮೊದಲ ಕೃತಿಯೂ ಬಿಡುಗಡೆಯಾಯಿತು. ಶಿವಾನುಭವಕ್ಕೆ ಬಂದ ಕೃಷಿ, ತೋಟಗಾರಿಕಾ ಕ್ಷೇತ್ರದ ವಿಶೇಷ ಅತಿಥಿಗಳನ್ನು ಡಂಬಳಕ್ಕೂ ಕರೆದುಕೊಂಡು ಹೋಗಿ ಕೃಷಿ, ತೋಟಗಾರಿಕೆ ಮತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆ, ತರಬೇತಿ ಮತ್ತು ಕ್ಷೇತ್ರೋತ್ಸವಗಳನ್ನು ಏರ್ಪಡಿಸತೊಡಗಿದೆವು. ಸಿರಿಧಾನ್ಯಗಳಾದ ನವಣಿ, ಬರಗು, ಕೊರಲ, ಸಜ್ಜಿ, ರಾಗಿ ಮುಂತಾದವುಗಳನ್ನು ನಮ್ಮ ಹೊಲಗಳಲ್ಲೇ ಬೆಳೆದು ಕ್ಷೇತ್ರೋತ್ಸವ ಏರ್ಪಡಿಸಿದಾಗ ಆಹ್ವಾನಿತರು ಮತ್ತು ಬಂದ ರೈತರಿಗೆಲ್ಲ ಕೊರಲದ ಹುಗ್ಗಿ, ನವಣಿಯನ್ನ, ಹುರುಳಿ ಸಂಗಟಿ, ಹುರುಳಿ ಕಟ್ಟಿನ ಸಾರು, ಮಜ್ಜಿಗೆ ಸಾರು ಮಾಡಿಸಿ ಉಣಬಡಿಸುವ ಮೂಲಕ ಬಂದವರಿಗೆಲ್ಲ ನಾವು ನಮ್ಮ ಸಂಪ್ರದಾಯದ ಆಹಾರ, ಕೃಷಿ ಪದ್ಧತಿ, ಆಚಾರ ವಿಚಾರಗಳನ್ನು ಮರೆಯಬಾರದು ಎಂಬ ಸಂದೇಶ ನೀಡಿದೆವು. ಸ್ವಾಮಿಗಳು ಹಿಂಗ ತೆಗಿತಾರ, ಹಂಗ ಖರ್ಚು ಮಾಡ್ತಾರ ಎನ್ನುತ್ತಿದ್ದರು ಕೆಲವು ಭಕ್ತರು. ಈ ಪ್ರಯೋಗಾತ್ಮಕ ಕಾಲಘಟ್ಟದಲ್ಲಿ ಲಾಭಕ್ಕಿಂತ ಮಠದ ಮೇಲೆ ಭಕ್ತರ ಶ್ರದ್ಧೆ ಹೆಚ್ಚಬೇಕು ಎಂಬುದೇ ಮುಖ್ಯ ಗುರಿಯಾಗಿತ್ತು. ಅದನ್ನು ಸಾಧಿಸಿದ ಸಂತೋಷ ನನ್ನದಾಗಿತ್ತು. ಮಾಡುವ ಎಲ್ಲ ಪ್ರಯೋಗಗಳು 100ಕ್ಕೆ 100 ಯಶಸ್ವಿಯಾಗುವುದಿಲ್ಲ. ಕೆಲವು ನಿರೀಕ್ಷೆಗೂ ಮೀರಿ ಫಲ ಕೊಟ್ಟರೆ ಕೆಲವು ವಿಫಲವಾದವು. ನಮ್ಮ ಮಾನ್ಯದ ಹೊಲದ 10 ಎಕರೆ ಪ್ರದೇಶದಲ್ಲಿ ಗೋಲ ಹಾಗೂ ಚಮೇಲಿ ತಳಿಯ ಬಾರಿ ಗಿಡಗಳನ್ನು ಬೆಳೆಸಿದ್ದೆವು. ಇಳುವರಿಯೂ ಚೆನ್ನಾಗಿ ಬಂತು. ಗುಣಮಟ್ಟದಲ್ಲೂ ಅದು ಉತ್ಕೃಷ್ಟವಾಗಿತ್ತು. ಆದರೆ ನಮಗೆ ಸರಿಯಾದ ಮಾರುಕಟ್ಟೆ ಸಿಗದೆ ಹೋದುದರಿಂದ ಅದನ್ನು ತೆಗೆದು 30 ಎಕರೆ ಪ್ರದೇಶದಲ್ಲಿ ದೇಶಿ ಮತ್ತು ಹೈಬ್ರಿಡ್ ತಳಿಯ ಹುಣಸೆಯನ್ನು ಬೆಳೆಸಿದೆವು. ಎಲಿಗಾರ ಪಟ್ಟಿಯಲ್ಲಿ ಅಲ್ಫಾನ್ಸೋ ಮಾವು ಹಾಗೂ ಕ್ರಿಕೆಟ್ ಬಾಲ್ ತಳಿಯ ಚಿಕ್ಕು ಬೆಳೆಸಿದ್ದೇವೆ.
ಮಾಡಿದ ಎಲ್ಲ ಪ್ರಯೋಗಗಳಲ್ಲೂ ಮಿಶ್ರ ಫಲ ಅನುಭವಿಸಿದೆವು. ಫಲಿತಾಂಶ ಏನೇ ಇರಲಿ, ನಮ್ಮ ಪ್ರಯೋಗಶೀಲತೆ ಮತ್ತು ಕೃಷಿಗೆ ನೀಡುತ್ತಿದ್ದ ಆದ್ಯತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳದೆ ಮುನ್ನಡೆದಿದ್ದೇವೆ. ಕೆಲಸಗಾರರಿಗಿಂತ ಹೆಚ್ಚು ನಾನು ಮತ್ತು ನನ್ನೊಂದಿಗೆ ದುಡಿಯುವ ಒಟ್ಟುಗಳು ಹಾಗೂ ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚು ತೊಡಗಿಕೊಂಡಿದ್ದಾರೆ. ಹೈನುಗಾರಿಕೆ, ಬೀಜೋತ್ಪಾದನೆ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಇವು ಕೃಷಿಯ ಉಪ ಉತ್ಪನ್ನಗಳು. ಇದನ್ನರಿತ ನಾನು ದೇಸಿ ಆಕಳು, ಮುರ್ರಾ, ಸೂರತ್ ಎಮ್ಮೆ ಸಾಕಿ ಹಸುಗಳಿಗೆ ಕ್ರಾಸ್ ಮಾಡಿಸಿ ಹೆಚ್ಚು ಹಾಲು ಕೊಡುವ HF ತಳಿ ಹಸುಗಳನ್ನು ಪಡೆದದ್ದಲ್ಲದೆ ಹೆಚ್ಚು ಹಾಲನ್ನು ಪಡೆದೆ. ಈಗ ಪಡೆದ ಹಾಲು ಮಾರಿ ಹಣ ಮಾಡಲಿಲ್ಲ. ದುಡಿಯುವವರಿಗೆ, ಬೋರ್ಡಿಂಗಿನ ಮಕ್ಕಳಿಗೆ, ಬರು ಹೋಗುವ ಭಕ್ತರು, ಅತಿಥಿ ಅಭ್ಯಾಗತರಿಗೆ ಮಾತ್ರ ಇವುಗಳ ಉಪಯೋಗ ಮಾಡುತ್ತಿದ್ದೆವು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ರೈತ ಕಾರ್ಮಿಕರಿಗೆ ಆಕಳುಗಳನ್ನು ಸಾಕಿಕೊಳ್ಳಲು ಕೊಟ್ಟು ಬಿಡುತ್ತಿದ್ದೆ. ಅವರು ಪಡೆದ ಮೊದಲ ಕರುವನ್ನು ಮತ್ತೆ ನಮಗೆ ಕೊಡುವುದರಿಂದ ನಮ್ಮಲ್ಲೂ ಜಾನುವಾರುಗಳ ಸಂಖ್ಯೆ ಬೆಳೆಯುತ್ತಾ ಹೋಯಿತು. ಅವುಗಳ ಸಗಣಿ, ಗಂಜಲ ಕೃಷಿ ಮತ್ತು ತೋಟಗಾರಿಕೆಗೆ ಬಳಸಲಾಗುತ್ತದೆ. ಇನ್ನು ವಿಶ್ವವಿದ್ಯಾಲಯದ ಕುಲಪತಿಗಳು ಸಂಶೋಧಕರನ್ನು ಕರೆಸಿ ಅವರ ಮಾರ್ಗದರ್ಶನ ಪಡೆದು ಗೋವಿನ ಜೋಳ ಹಾಗೂ ಗೋಧಿಯ ಹೊಸ ತಳಿಗಳ ಬೀಜೋತ್ಪಾದನೆ ಮಾಡಿ ಮಾರುವ ಮೂಲಕ ಅಧಿಕ ಆದಾಯ ಗಳಿಸಿದೆವು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ SA ಪಾಟೀಲ್ರು, ಮಲ್ಲಣ್ಣ ನಾಗರಾಳ್, ವಿಠಲ್ ಬೆಣಗಿ, ಪ್ರೊಫೆಸರ್ ಮನ್ಸೂರ್ ಮುಂತಾದವರೆಲ್ಲ ನಮ್ಮ ಹೊಲ ತೋಟಗಳಿಗೆ ಭೇಟಿ ಕೊಟ್ಟು ನಮ್ಮ ಪ್ರಯೋಗಗಳನ್ನು ಯಶಸ್ವಿಗೊಳಿಸಿದ್ದಾರೆ. ಮೌಲ್ಯವರ್ಧನದ ವಿಷಯದಲ್ಲಿ ನಾವು ಸಿದ್ಧಪಡಿಸಿದ ಒಣ ದ್ರಾಕ್ಷಿ ಅತ್ಯಧಿಕ ಬೆಲೆ ತಂದುಕೊಟ್ಟಿತು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹೇಳಿ ಕೆಲಸ ಮಾಡಿಸಿಕೊಳ್ಳುವುದಕ್ಕಿಂತ ಕೂಡಿ ಕೆಲಸ ಮಾಡಿ ಸಂತಸ ಪಡುವ ಜಾಯಮಾನ ನಮ್ಮದು. ಕಂಬಳ ಮಠದ ಗೋಪುರದ ಜೀರ್ಣೋದ್ಧಾರ, ಪರ್ಸಿ ಜೋಡಿಸುವುದು, ದಾಸೋಹ ಮನೆಯ ಹೂವ ಮಾಡುವುದು, ಯಾವುದೇ ಕೆಲಸ ಇರಲಿ ಅದರಲ್ಲಿ ನಾನು ಸ್ವತಃ ಭಾಗಿಯಾಗಿದ್ದೇನೆ. ತುಂಗಭದ್ರಾ ನದಿಗೆ ಹೋಗಿ ಉಸುಕು ಸಂಗ್ರಹಿಸಿ ತಂದಿದ್ದೇನೆ, ನೀರು ಹೊತ್ತಿದ್ದೇನೆ, ಕ್ಯೂರಿಂಗ್ ಮಾಡಿದ್ದೇನೆ, ಮಾಡಿ ಅನಿರ್ವಚನೀಯ ಆನಂದ ಪಡೆದಿದ್ದೇನೆ. ಇಷ್ಟೆಲ್ಲ ಒಬ್ಬ ಮಠಾಧೀಶರಿಗೆ ಅವಶ್ಯವೇ ಎಂದು ಕೇಳುವವರಿಗೆ ಬಸವಾದಿ ಶರಣರ ಕಾಯಕ ಸಂಸ್ಕೃತಿಯ ಪ್ರತಿಪಾದಕನಾದ ನನಗೆ ಇದು ಅತಿ ಅವಶ್ಯ ಎಂಬ ಉತ್ತರ ಕೊಟ್ಟಿದ್ದೇನೆ. ಮುಂದೆ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನನ್ನ ಇಂಥ ಸಹಭಾಗಿತ್ವ ಇದ್ದೇ ಇರುತ್ತದೆ ಎಂಬ ಭರವಸೆ ಕೊಡುತ್ತೇನೆ. ಇಲ್ಲಿಗೆ 29ನೆಯ ಅಧ್ಯಾಯ ಮುಕ್ತಾಯ ಆಗ್ತದೆ. ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸ್ವಭಾವ ಮಾತ್ರ ಅಲ್ಲ, ಅವರ ಪ್ರಯೋಗಶೀಲತೆ ಕೂಡ ಆ ಭಾಗದಲ್ಲಿ ಒಂದು ಮಿಂಚಿನ ಸಂಚಾರವನ್ನ ಉಂಟು ಮಾಡಿತ್ತು. ನನಗೆ ಗೊತ್ತಿದೆ, SA ಪಾಟೀಲ್ರು ಇತ್ತೀಚೆಗೆ ನಿಧನರಾದರು. ಅವರು ಬಹಳ ದೊಡ್ಡ ಕೃಷಿ ವಿಜ್ಞಾನಿಗಳು. ಅವರನ್ನ ಭೇಟಿಯಾಗೋದೇ ಕಷ್ಟ. ಅಂಥದ್ರಲ್ಲಿ ಇವರ ಈ ಪ್ರಯೋಗಶೀಲತೆಯನ್ನು ಮೆಚ್ಚಿಕೊಂಡ ಅವರು ತಾವಾಗಿಯೇ ಗದಗ ಮತ್ತು ಡಂಬಳಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಕೃಷಿಕರಿಗೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ರು. ಇದು ಸಣ್ಣ ಸಾಧನೆ ಅಲ್ಲ. ಅನೇಕ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಅಲ್ಲಿಯ ಪ್ರಾಧ್ಯಾಪಕರು ಅನೇಕ ಬಾರಿ ಈ ಅವರ ಗದಗಿನ ಮಠದಲ್ಲಿ ಬಂದು ಶಿವಾನುಭವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಡಂಬಳದ ಹೊಲಗಳಲ್ಲಿ ಅವರು ನಡೆಸ್ತಾ ಇರುವಂತಹ ಈ ಪ್ರಾತ್ಯಕ್ಷಿಕೆಗಳಲ್ಲಿ ಭಾಗವಹಿಸಿ ಆ ಭಾಗದ ರೈತರಿಗೆ ಅವರು ಮಾರ್ಗದರ್ಶನ ಮಾಡಿದ್ರು. ಒಬ್ಬ ಮಠಾಧೀಶರಾದವರು ಕೇವಲ ತಾವು ಸುಖದಿಂದ ಇರೋದಾಗ್ಲಿ ಅಥವಾ ತಮ್ಮ ಜಮೀನುಗಳಲ್ಲಿ ಹೆಚ್ಚು ಬೆಳೆ ಬೆಳೆಯೋದಾಗ್ಲಿ ಅದು ಸಾರ್ಥಕ ಕಾರ್ಯ ಅಲ್ಲ. ಆ ಭಾಗದ ರೈತರಿಗೂ ಕೂಡ ಅದರ ಲಾಭ ತಟ್ಟಬೇಕು ಅಂತ ಅವರು ಮಾಡುವಂತ ತ್ಯಾಗ ಬಹಳ ದೊಡ್ಡದು. ಇಂಥ ಒಂದು
ಕಾರ್ಯಕ್ರಮವನ್ನ ಮಾಡ್ತಾನೆ. ಎಲ್ಲರನ್ನ ತಮ್ಮ ಜೊತೆಗೆ ಸೇರಿಸಿಕೊಂಡು ಬೆಳೆಯುವಂತಹ ಪ್ರಯತ್ನ ಮಾಡಿದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಿತ್ರೆಯಲ್ಲಿ ಅವರ ಕೃಷಿ ಮತ್ತು ತೋಟಗಾರಿಕಾ ಈ ಅವರು ನಡೆಸಿದಂತಹ ಈ ಪ್ರಯೋಗಗಳು ಬಹಳ ಮಹತ್ವದವು ಅಂತ ಹೇಳಿ ನಾನು ಭಾವಿಸಿದ್ದೀನಿ. 29ನೇ ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸ್ತಾ ಮುಂದೆ ಅವರ ಈ ಕಾದಂಬರಿಯ ಮುಂದಿನ ಅಧ್ಯಾಯವನ್ನ ನಾಳೆ ಮುಂದುವರ್ಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಆತ್ಮೀಯರಾಗಿರುವಂತ ಶ್ರೀ ಬಾಬುಗೌಡ ಪೊಲೀಸ್ ಪಾಟೀಲ್ ಅವರು ಪೂಜ್ಯ ಜಗದ್ಗುರುಗಳ ಹೊಸ ಪ್ರಯೋಗಗಳ ಕುರಿತಾಗಿ ಕೃಷಿ ಮತ್ತು ತೋಟಗಾರಿಕೆಯ ಈ ಹೊಸ ಪ್ರಯೋಗಗಳನ್ನು ಮಾಡ್ತಾ ತಾವು ಖುಷಿ ಪಡೋದು, ಆ ಖುಷಿಯಲ್ಲೇ ಶಿವನನ್ನ ಕಾಣುವಂತ ಒಂದು ತತ್ವವನ್ನ ಪೂಜ್ಯರು ಸಮಾಜಕ್ಕೆ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ದಾರೆ. ಶಂಕರಣ್ಣ ನಾಗರಾಳ್ ಅವರು ಈ ಬಾಗಲಕೋಟೆಯ ಪರಿಸರದೊಳಗ ಈ ಮಳೆ ಆಧಾರಿತವಾಗಿರುವಂತ ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿ ಜನರಿಗೆ ಬಹುದೊಡ್ಡ ಉಪಕಾರವನ್ನ ಶ್ರೀ ಶಂಕರಣ್ಣ ನಾಗರಾಳ್ ಅವರು ಮಾಡಿದ್ದಾರೆ. ಅವರ ಸುಪುತ್ರರಾಗಿರುವಂತ ಶ್ರೀ ಮಲ್ಲಣ್ಣ ನಾಗರಾಳ್ ಅವರು ಅದೇ ಹಾದಿಯಲ್ಲಿ ನಡೆದುಕೊಂಡು ತಂದೆಯ ಮಾರ್ಗವನ್ನೇ ಮುಂದುವರಿಸಿಕೊಂಡು ಹೊರಟಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಕಂಡಂತ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಅದು ಗೌರವಿಸಿದೆ ಅನ್ನುವಂತ ಮಾತನ್ನು ಹೇಳ್ತಾ, ನಾಳಿನ ದಿನ ಅವರ ತಂದೆಯವರು ಬರೆದಿರುವಂತ ಹೊಲ ನೋಡು ಅನ್ನುವಂತ ಈ ಗೀತೆಯನ್ನ ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅವ್ರ ಕಡೆಯಿಂದ ನಾವು ಹಾಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾಳೆ ಅವ್ರನ್ನ ನಾನು ಸಂಪರ್ಕ ಮಾಡಿ ಅವರೇ ಆ ಹಾಡವನ್ನ ಹಾಡ್ಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ತಾವು ನಾಳೆ ಅವರ ಹಾಡನ್ನ ಕೇಳಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ಒಂದು ದಿನ ಶ್ರೀ MG ಮುಳುಕೂರ್ ಅವರು ತಮ್ಮ ಚಿಂತನೆಯನ್ನ ನೀಡ್ತಾರೆ ಸಕ್ಕರೆ ಕುರಿತಾಗಿ. ಪ್ರಯಾಣ ಮಾಡೋದ್ರಿಂದ ಆ ಸ್ಥಾನವನ್ನ ಶ್ರೀ ಪೊಲೀಸ್ ಪಾಟೀಲ್ರೇ ತುಂಬಬೇಕು. ಅಕಸ್ಮಾತ್ ಇನ್ನೊಬ್ಬರನ್ನ ಬೇರೆಯವ್ರನ್ನ ನಾವು ಹುಡುಕಿದೀವಿ ಅಂದ್ರೆ ವಿಷಯಗಳಲ್ಲಿ ವ್ಯತ್ಯಾಸ ಆಗಬಹುದು. ಆ ಕಾರಣಕ್ಕಾಗಿ ನೋಡೋಣ, ಆ ಸಮಯವನ್ನ ಬಾಪುಗೌಡರಿಗೆ ನೀಡೋಣ ಅನ್ನುವಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗೂಗಲ್ ಮೀಟ್ 110ನೇ ದಿನದ ಸಂಭ್ರಮವನ್ನ ನಾವು ನೀವೆಲ್ಲ ಹಾವೇರಿಯಲ್ಲಿ 20 ಅಕ್ಟೋಬರ್ 2024 ಮುಂಜಾನೆ 11 ಅಥವಾ 11:30ಕ್ಕೆ ನಾವು ನೀವೆಲ್ಲೇ ಸೇರಿ ಅದರ ಸಂಭ್ರಮವನ್ನ ಆಚರಣೆ ಮಾಡೋಣ. ನಾವೆಲ್ಲರೂ ಅಮೃತ ಆಹಾರವನ್ನ ಸಿದ್ಧಪಡಿಸೋಣ. ಅದರ ಪ್ರಾತ್ಯಕ್ಷಿತೆಯನ್ನು ಕೂಡ ಇಲ್ಲೇ ಮಾಡೋಣ. ಸಮಾಜಕ್ಕೆ ಅದರ ಚಿಂತನೆಯನ್ನ ಕೊಟ್ಟು ನಮ್ಮ ಪರಿಸರವನ್ನ ನಾವು ಆರೋಗ್ಯತವಾಗಿ ಮಾಡ್ಲಿಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ. ಅದಕ್ಕೆ ಪರಸ್ಥಳದಿಂದ ಬರುವವರಿಗೆ ಈಗ ಬಹುತೇಕ ಕರ್ನಾಟಕ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತವಾದಂತಹ ಪ್ರಯಾಣವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ತೊಂದರೆ ಆಗೋದಿಲ್ಲ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿಯನ್ನ ಮಾಡಿಕೊಂಡು, ಈಗ ಪೊಲೀಸ್ ಪಾಟೀಲರು ಹೇಳಿದಂತಹ ವಿಷಯದ ಕುರಿತಾಗಿ ಇದಕ್ಕೆ ಪೂರಕವಾದಂತಹ ಒಂದು ವಿಷಯವನ್ನ ಯಾರಾದ್ರೂ ಜೋಡಿಸುವವರಿದ್ದರೆ ಅವರಿಗೆ ಈಗ ಸಮಯಾವಕಾಶವನ್ನ ನೀಡಲಾಗ್ತದೆ. ದಯವಿಟ್ಟು ಅವೆಲ್ಲರಿಗೂ ಸ್ವಾಗತ, ಶರಣ ಸ್ವಾಗತ.